ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಫ್ಯೂಲ್ ಪ್ರೈಸಸ್ ಅಪ್ ಬೈ ₹3 ಇನ್ ಕರ್ನಾಟಕ. ನಿನ್ನೆ ಸಾಯಂಕಾಲ ಗೌರ್ಮೆಂಟ್ ಡಿಸೈಡ್ ಮಾಡಿದ್ದಾರೆ ಅವರು ಫ್ಯೂಲ್ ಪ್ರೈಸನ್ನು ಜಾಸ್ತಿ ಮಾಡ್ತಾರಂತ. ಯಾಕಂದರೆ ಸೇಲ್ಸ್ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ ಕರ್ನಾಟಕದಲ್ಲಿ. ₹3 ಡೀಸೆಲ್ ಹಾಗೂ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ. ನಿನ್ನೆ ಸಾಯಂಕಾಲದಿಂದಲೇ ಅದು ಜಾರಿಯಾಗಿದೆ. ಹಾಗೂ ಕರ್ನಾಟಕ ಸೇಲ್ಸ್ ಟ್ಯಾಕ್ಸು ಪೆಟ್ರೋಲ್ ಮೇಲೆ 25.92%ಇಂದ 29.84% ಮಾಡಿದ್ದಾರೆ ಪೆಟ್ರೋಲಿಗೆ, ಹಾಗೂ 14.3%ಇಂದ 18.4% ಡೀಸೆಲಿಗೆ. ಸೊ ಬೆಂಗಳೂರಲ್ಲಿ ಅಪ್ರಾಕ್ಸಿಮೇಟ್ ರೇಟು ಪೆಟ್ರೋಲದು 102.86 ಅಥವಾ ಆಲ್ಮೋಸ್ಟ್ 103, ಹಾಗೂ ಡೀಸೆಲ್ ರೇಟು ಆಲ್ಮೋಸ್ಟ್ 89 ಆಗುತ್ತೆ. ಈ ಇನ್ಕ್ರೀಸ್ ಇನ್ ಫ್ಯೂಲ್ ಪ್ರೈಸಸ್ಸಿಂದ ಮೋಸ್ಟ್ ಪ್ರಾಬ್ಲಿ 2,500ರಿಂದ 2,800 ಕೋಟಿ ಅಡಿಷನಲ್ ರೆವಿನ್ಯೂ ಬರುತ್ತೆ ಕರ್ನಾಟಕ ಗೌರ್ಮೆಂಟಿಗೆ ಈ ಫೈನಾನ್ಷಿಯಲ್ ಇಯರಲ್ಲಿ. ನ್ಯೂಸ್ ನಂಬರ್ 2, IIFL ಫೈನಾನ್ಸ್ ಸಬ್ಮಿಟ್ಸ್ ರಿಪೋರ್ಟ್ ಟು RBI. IIFL ಸ್ಪೆಷಲ್ ಆಡಿಟ್ ಮಾಡಿದರು RBI ಅವರು. ಅದಾದಮೇಲೆ ಏನು ಆ್ಯಕ್ಷನ್ಸ್ ತಗೋಬೇಕಂತಿತ್ತು ಅದೀಗ ಆ್ಯಕ್ಷನ್ಸ್ ತಗೊಂಡು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ RBIಗೆ. ಮಾರ್ಚ್ 4, 2024 RBI IIFL ಫೈನಾನ್ಸಿಗೆ ಹೇಳಿದರು, ನೀವು ಗೋಲ್ಡ್ ಲೋನ್ಸನ್ನು ಸ್ಯಾಂಕ್ಷನ್ ಮಾಡಬೇಡಿ, ಯಾಕಂದರೆ ಕೆಲವು ರೆಗ್ಯುಲೇಷನ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ ಅಂತ. ಅದಾದಮೇಲೆ IIFL ಶೇರ್ಸು ತುಂಬ ಬಿದ್ದಿತ್ತು. ಈಗಲೂ ಅದು 22% ಡೌನ್ ಇದೆ ಕಂಪೇರ್ ಟು ಮಾರ್ಚ್ ಪ್ರೈಸಸ್. ನ್ಯೂಸ್ ನಂಬರ್ 3, ವಂದೇ ಭಾರತ್ ಸ್ಲೀಪರ್ ಟ್ರೈನ್ಸ್ ಇನ್ 2 months. ಯೂನಿಯನ್ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ದಾರೆ, ಇಂಡಿಯನ್ ರೈಲ್ವೇಸ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸ್ಲೀಪರ್ ವೇರಿಯಂಟ್ ಆಫ್ ವಂದೇ ಭಾರತ್. ಅದು ಇನ್ನೊಂದು 2 ತಿಂಗಳಲ್ಲಿ ಆಲ್ಮೋಸ್ಟ್ ರೆಡಿ ಇರ್ತದೆ. ಹಾಗೂ ಈಗ ಫೈನಲ್ ಫರ್ನಿಷಿಂಗ್ ಆಗ್ತಾ ಇದೆ ಆ ಪರ್ಟಿಕ್ಯುಲರ್ ಟ್ರೈನ್ಸಿಗೆ. ಅದಾದಮೇಲೆ ಒಂದು 6 ತಿಂಗಳವರೆಗೂ ಟೆಸ್ಟಿಂಗ್ ಆಗ್ಬೋದು ಈ ಟ್ರೈನ್ಸನ್ನು. ಅದಾದಮೇಲೆ ಅದು ಓವರ್ನೈಟ್ ಟ್ರೈನ್ಸಿಗೆ ಯೂಸ್ ಮಾಡ್ತಾರೆ. ಸದ್ಯಕ್ಕೆ ವಂದೇ ಭಾರತ್ ನಿಮಗೆ ಗೊತ್ತಿದ್ದಾಗೆ ಬರೀ ಡೇ ಜರ್ನೀಸು, ಏನೊಂದು 6 hours 8 hours ಜರ್ನಿ ಏನಿದೆ ಅದು ಮಾತ್ರ ವಂದೇ ಭಾರತ್ ಟ್ರೈನ್ಸನ್ನು ಹೊಸ ಒಂದು ವೆರೈಟಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅದರಲ್ಲಿ ಸ್ಲೀಪರ್ ಒಂದು ಕ್ಯಾಟಗರಿ ಇಲ್ಲ, ಬರೀ ಸಿಟ್ಟಿಂಗ್ ಕ್ಯಾಟಗರಿ ಇದೆ. ನ್ಯೂಸ್ ನಂಬರ್ 4, ಮಾರ್ಕೆಟ್ ಶೇರ್ ಆಫ್ ಏರ್ಲೈನ್ಸ್ ಇನ್ ಇಂಡಿಯಾ. ಇಂಡಿಗೋ ಏರ್ಲೈನ್ಸ್ದು ನಂಬರ್ 1 ಮಾರ್ಕೆಟ್ ಶೇರ್ 61.6%, ಆಕ್ಯುಪೆನ್ಸಿ ಮೇ 2024 88.4% ಇತ್ತು. ಏರ್ ಇಂಡಿಯಾ 18.8% ಮಾರ್ಕೆಟ್ ಶೇರ್, ಆಕ್ಯುಪೆನ್ಸಿ 86.9%. ವಿಸ್ತಾರ ಏರ್ಲೈನ್ಸ್ 9.2% ಮಾರ್ಕೆಟ್ ಶೇರು, ಆಕ್ಯುಪೆನ್ಸಿ 93.4%. ಆಕಾಶ ಏರ್ಲೈನ್ಸ್ 4.8% ಮಾರ್ಕೆಟ್ ಶೇರು, ಆಕ್ಯುಪೆನ್ಸಿ 90.3%. ಸ್ಪೈಸ್ ಜೆಟ್ಟು 4% ಮಾರ್ಕೆಟ್ ಶೇರು ಹಾಗೂ ಆಕ್ಯುಪೆನ್ಸಿ 94.1%. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸ್. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ಗೆ ನಾಳೆ ರಜೆ ಇರುತ್ತೆ, ಸೋಮವಾರ, ಯಾಕಂದರೆ ಬಕ್ರೀದ್ ಇದೆ. 18ನೇ ತಾರೀಕು ಜೂನು ನೆಕ್ಸ್ಟ್ ವರ್ಕಿಂಗ್ ಡೇ. ಇಂಡಿಯಾದ ಫಾರೆಕ್ಸ್ ರಿಸರ್ವ್ಸು ಆಲ್ ಟೈಮ್ ಹೈ ಬಂದಿದೆ. $655.817 ಬಿಲಿಯನ್ ಇದೆ, ಅಂದರೆ ಅಪ್ರಾಕ್ಸಿಮೇಟ್ ಆಗಿ 54.43 lakh crores ಇದೆ. ಇಂಡಿಯಾದ ಎಕ್ಸ್ಪೋರ್ಟ್ಸು 9% ಜಾಸ್ತಿ ಆಗಿದೆ ಮೇ 2024. ಇದು 3 month ಹೈ 3.16 lakh crores ಆಗಿದೆ. ಹಾಗೂ ಇಂಪೋರ್ಟ್ಸು ಮೇ ತಿಂಗಳಲ್ಲಿ 7.7% ಜಾಸ್ತಿ ಆಯಿತು, 5.13 lakh crores ಇದೆ ಮೇಯಲ್ಲಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.